ಈಗ ಈ ಸ್ಪೆಷಲ್ ಏನು ಒಂದು ಕನ್ಸರ್ನ್ ಸಮಾಜದ ಮೇಲಿರ್ತಕ್ಕಂತಹ ಕಾಳಜಿ, ಈ ಕಾಳಜಿನ ನೀವೊಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡು ಯಾಕೆ ಹೇಳೋದಿಲ್ಲ? ನಿಮಗೆ ಕೇಳೋದಕ್ಕೆ ಹೋದ್ರೆ ನನಗೆ ಯಾವ ಪಾರ್ಟಿನೂ ಇಲ್ಲ ಅಂತೀರಿ. ಇಲ್ಲಿ ಪಾರ್ಟಿನೇ ಇರಬೇಕು ಅಂತಿಲ್ಲ, ರಾಜಕೀಯದಲ್ಲಿ ಸಕ್ರಿಯವಾಗೋದಕ್ಕೆ ಪಾರ್ಟಿ ಬೇಕಾಗಿಲ್ಲ. ಪ್ರಜಾಪ್ರಭುತ್ವ ಅಂತ ನಾನು ಹೇಳಿದೆ. ಸಿಗೋದು ಯಾವಾಗ ನಿಮಗೆ? ಇಲ್ಲಿ ಪ್ರಜೆಗಳು ವೋಟಿನ ಇಂಪ್ಯಾಕ್ಟೇ ದೊಡ್ಡ ಇಂಪ್ಯಾಕ್ಟ್ ಅಂತ ನನಗನ್ಸುತ್ತೆ. ಪ್ರಜೆಗಳು ಯಾವತ್ತೂ ದುಡ್ಡಿಗೆ, ಜಾತಿ ಮತ ಧರ್ಮಗಳಿಗೆ ತಮ್ಮ ಓಟನ್ನು ತಾವು ಮಾರ್ಕೊಳ್ಳೋದಿಲ್ವೋ ಅಲ್ಲಿ ಆವತ್ತು ಖಂಡಿತ ಓಟಿಗೆ ಬೆಲೆ ಬರುತ್ತೆ. ಅಲ್ಲಿ ತನಕ ಅದರ ಬಗ್ಗೆ ಮಾತಾಡ್ತಾ ಇರಬೇಕಾಗತ್ತೆ. ಯಾರಿಗೆ ಅನ್ಸುತ್ತೋ ಅದನ್ನು ಹೇಳಿ ಜಾಗೃತಿ ಮೂಡಿಸ್ತಾನೆ ಇರಬೇಕಾಗತ್ತೆ. ಖಂಡಿತ ಇಂಪ್ಯಾಕ್ಟ್ ಅಂತೂ ಆಗುತ್ತೆ. ಯಾಕಂದರೆ ಓಟಿಗಿಂತ ದೊಡ್ಡ ಇಂಪ್ಯಾಕ್ಟ್ ಯಾವುದಿದೆ? ಓಟಿಂದನೇ ತಾನೇ ರಾಜಕೀಯ. ಓಟು ಅದರ ಮೂಲ ಬೀಜ ಅಲ್ಲ. ಸೊ ಓಟ್ ನಮ್ಮ ಕೈಲಿದೆ. ಸೊ ಖಂಡಿತ ನಾವುಗಳೇ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಆ ಇಂಪ್ಯಾಕ್ಟ್ ನಾವುಗಳೇ ಮಾಡಲಿಕ್ಕೆ ಸಾಧ್ಯ. ಎಸ್. ಇನ್ನು ಭಾರತದಲ್ಲಿ ಈ ಜೆನ್ಜಿ ಎನ್ನುವಂತಹ ಪದ ಈಗ ಚಾಲ್ತಿಲಿದೆ. ತಮಿಳುನಾಡು ಅನ್ನುವ ಒಂದು ದ್ರಾವಿಡ ಕೋಟೆಯಲ್ಲಿ ಒಂದು ಸರ್ಕಾರವನ್ನೇ ಬದಲಿಸಿದ್ದು ಈ ಜೆನ್ಜಿ. ಅದಾದ ನಂತರ ಅಮೆರಿಕಾದ ಒಂದು ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಂತಹ ಒಬ್ಬ ಅಭಿಜಿತ್ ದೀಪ್ಕೆ ಅನ್ನೋ ಯುವಕ, ಆತ ದೆಹಲಿಯ ಜಂತರ್ ಮಂತರಿಗೆ ಬರಮಾಡ್ಕೊಂಡಿದ್ದು ಈ ಜೆನ್ಜಿ. ಆದರೆ ನಮ್ಮ ಕರ್ನಾಟಕದಲ್ಲಿ CM ಬದಲಾದರು. ಆ CM ಬದಲಾಗೋದಕ್ಕೆ ಕಾರಣ ಜೆನ್ಜಿ ಅಲ್ಲ, ರಾಜಕೀಯ. ಸೊ ನಿಮಗೆ ಈ ಜೆನ್ಜಿ ಮತ್ತು ಈ ರಾಜ್ಯದಲ್ಲಿ CM ಬದಲಾವಣೆ, ಇದನ್ನು ನೀವು ತಾಳೆ ಹಾಕಿದಾಗ ನಿಮಗೆ ಏನು ಅನಿಸುತ್ತೆ ಸರ್? ತುಂಬ ಕುತೂಹಲಕಾರಿಯಾದಂಥ ಬದಲಾವಣೆಗಳಿವೆಲ್ಲವೂ. ಒಬ್ಬ ಪ್ರಜೆಯಾಗಿ ಇದೆಲ್ಲವನ್ನು ತುಂಬ ಕುತೂಹಲದಿಂದ, ತುಂಬ ಭರವಸೆಯಿಂದ, ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದೀನಿ ನಾನು. ಜೆನ್ಜಿಯ ಬದಲಾವಣೆ ಅಥವಾ ಆಕ್ರೋಶದ ಹಿಂದಿನ ಕಾರಣಗಳು ತುಂಬ ಸ್ಪಷ್ಟವಾಗಿದೆ ಎಲ್ರಿಗೂ. ಆಕ್ರೋಶಗೊಂಡು ಅವರು ಎದ್ದೇಳಬೇಕಾಗಿದ್ದು ಅನಿವಾರ್ಯವಾಗಿತ್ತು. ತುಂಬ ತಡನೇ ಇದು ಯಾವತ್ತೂ ಆಗಬೇಕಾಗಿತ್ತು, ಆಗಾಗ ಆಗಬೇಕಾಗಿತ್ತು. ಯಾವಾಗ ರಾಜಕೀಯ ನಾಯಕರು ಅವರ ಕೆಲಸನ ಬಿಟ್ಟು ಬೇರೆ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಜನಗಳನ್ನ ಹೊಡಿಲಿಕ್ಕೆ ಶುರು ಮಾಡ್ತಾರೋ, ಯಾವಾಗ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೋ ಆಗೆಲ್ಲ ಎದ್ದೇಳಬೇಕಾಗಿತ್ತು. ಈಗ ಇಂಪ್ಯಾಕ್ಟ್ ಮೋಸ್ಟ್ಲಿ ಅದು ತುಂಬ ಹೊಡೆತಗಳ ನಂತರ ಎದ್ದು ನಿಂತ್ಕೊಂಡಿದ್ದಾರೆ ಅನಿಸುತ್ತೆ. ಅದೇ ನಮ್ಮಲ್ಲಿ ಏನಂದರೆ ಸಂಘಟಿತವಾಗಿ ಒಕ್ಕೊರಲಿಂದ ಎದ್ದೇಳ್ತಾ ಇಲ್ಲ. ಈಗ ರೈತರ ಹೋರಾಟ ಅಂದರೆ ಬರೀ ರೈತರು ಬಂದು ಹೋರಾಟ ಮಾಡಿದ್ರು. ಅದು ಎಲ್ಲರೂ ಹೋರಾಟ, ಅದು ನಮ್ಮ ಆಹಾರದ ಹೋರಾಟ. ನಾವೆಲ್ಲರೂ ಜೊತೆಗೆ ನಿಂತ್ಕೋಬೇಕಾಯಿತು, ನಿಂತ್ಕೊಳ್ಳಿಲ್ಲ. ಆವತ್ತು ಜೆನ್ಜಿ ಮಾತಾಡಲಿಲ್ಲ. ಇವತ್ತು ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದೆ. ನೀಟ್ನಿಂದ ಆ ಜನ್ರೇಷನ್ಗೆ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇಲ್ಲಿ ಯಾರೂ ಅದರ ಜವಾಬ್ದಾರಿ ತೊಗೊಳಕ್ಕೆ ರೆಡಿಯಿಲ್ಲ. ಈ ಸರ್ಕಾರ ಯಾವತ್ತಿಗೂ ಜವಾಬ್ದಾರಿ ತಗೊಂಡಿಲ್ಲ. ಸೊ ಮೊದಲಿಂದ ಹಿಡಿದು ಅವರ ಪ್ರಧಾನಿಯಿಂದ ಹಿಡಿದು ಮಂತ್ರಿ ಕಾರ್ಯಕರ್ತರ ತನಕ ಯಾರೂ ಜವಾಬ್ದಾರಿ ತಗೊಳ್ಳಲ್ಲ, ಯಾವುದಕ್ಕೂ ಜವಾಬ್ದಾರಿ ತಗೊಳ್ಳಲ್ಲ. ಆದರೆ ಎಲ್ಲದಕ್ಕೂ ಕ್ರೆಡಿಟ್ ತಗೋತಾರೆ. ಏನೇನು ಒಳ್ಳೊಳ್ಳೆ ಕೆಲಸ ಆಗುತ್ತೋ ಅದಕ್ಕೆಲ್ಲದಕ್ಕೂ ಕ್ರೆಡಿಟ್ ತಗೋತಾರೆ. ಈ ಥರದ ಸರ್ಕಾರಗಳಿರ್ಬೇಕಾದ್ರೆ ಜನರ ಆಕ್ರೋಶ ತುಂಬ ನ್ಯಾಯಯುತವಾದದ್ದು. ಇವತ್ತು ಗೆದ್ದಿದ್ದಾರೆ, ತುಂಬ ಸಂತೋಷ. ಅದರ ಬಗ್ಗೆ ಭರವಸೆ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದಕ್ಕೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಚೈತನ್ಯ ಅವರುಗಳಲ್ಲಿ ಗೊತ್ತಿಲ್ಲ ನನಗೆ. ಅದನ್ನೂ ನೋಡಬೇಕು, ಕಾದು ನೋಡಬೇಕು ನಾವು. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಎಲ್ಲೋ ಬಾಂಗ್ಲಾದೇಶದಲ್ಲೋ, ನೇಪಾಳದಲ್ಲೋ, ಶ್ರೀಲಂಕಾದಲ್ಲೋ ಆದಂಗೆ ಅಷ್ಟು ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಅಂತ ನಮ್ಮಲ್ಲಿ ಹೇಳೋಕ್ಕಾಗಲ್ಲ. ತುಂಬ ವೈವಿಧ್ಯಮಯವಾದಂಥ ದೇಶ. ಜೊತೆಗೆ ಇಲ್ಲಿರೋ ರಾಜಕಾರಣಿಗಳು ತುಂಬ ಬುದ್ಧಿಶಾಲಿ ರಾಜಕಾರಣಿಗಳು. ಜನಗಳನ್ನು ಯಾವಾಗ ಹೆಂಗೆ ಮರೆಸಿಬಿಡಬೇಕು ಅದನ್ನು, ಇನ್ನೊಂದೇನೋ ಹುಟ್ಟಾಕ್ಬಿಡ್ತಾರೆ, ಮರೆಸೇ ಬಿಡ್ತಾರೆ ಇದನ್ನು. ಎಂತೆಂಥ ಹೋರಾಟಗಳು. ಈಗ ರೈತರ ಹೋರಾಟ ಪ್ರಧಾನಿಯನ್ನೇ ಬಗ್ಗಿಸಿದಂಥ ಹೋರಾಟ, ಅದನ್ನು ಮರೆಸ್ಬಿಟ್ರು. ಕೊರೋನಾ ಬಂತು. ಕೊರೋನಾದಲ್ಲಿ ಎಷ್ಟು ಅವ್ಯವಸ್ಥೆ, ಅಷ್ಟೊಂದು ಲಕ್ಷಾಂತರ ಜನ ಸತ್ರು. ಅದಾದ ನಂತರ 2 ವರ್ಷಕ್ಕೆ ನಾವು ಮತ್ತೆ ಧರ್ಮದ ರಾಜಕೀಯ ಮಾಡ್ತಾಯಿದ್ವಿ, ಹಿಂದೂ ಮುಸ್ಲಿಂ ಅಂತ ಹೊಡೆದಾಡ್ತಾ ಇದ್ವಿ. ಸೊ ಅದನ್ನು ಮರೆಸ್ಬಿಟ್ರು. ಅಷ್ಟೊಂದು ಸಾವು ನೋವು ಎಲ್ರಿಗೂ ಆಗಿದೆ, ಎಲ್ಲರ ಫ್ಯಾಮಿಲಿಯಲ್ಲೂ ಆಗಿದೆ. ನಮಗೆ ಗೊತ್ತಿರೋರು ಸತ್ತಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದೇಶ ಇತ್ತು. ಆವಾಗ ಯಾವ ಜಾತಿ, ಧರ್ಮ, ದೇವರು ಯಾರೂ ಕಾಣಿಸ್ಲಿಲ್ಲ ನಮಗೆ. ಆಗ ಮನುಷ್ಯರಷ್ಟೇ ಕಾಣಿದ್ದು, ಮನುಷ್ಯರಷ್ಟೇ ಸಪೋರ್ಟ್ ಮಾಡಿದ್ದು. ಯಾವ ಸರ್ಕಾರಗಳು ಬರಲಿಲ್ಲ. ಅಂಥ ಸಮಯದಿಂದ ಇವತ್ತು ಬಂದು ನಾವು ಧರ್ಮದ ರಾಜಕೀಯ ಮಾತಾಡ್ತಾ ಇದ್ದೀವಿ ಅಂತಂದರೆ ಅಷ್ಟು ಬುದ್ಧಿವಂತ ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ. ಅದನ್ನೂ ಮರೆಸುವಂಥ ರಾಜಕಾರಣಿಗಳು. ಹೀಗಿರುವಾಗ ಈ ಥರದ ಹೋರಾಟಗಳು ತಡೀಲಿ ಅಂತ ನನಗೆ ಆಸೆ. ನಿಜವಾಗ್ಲೂ ಅದು ತುಂಬ ದಿವಸ ನಿಲ್ಲಬೇಕು. ಈ ಥರದ ಹೋರಾಟಗಳು ಬದಲಾವಣೆ ಆಗೋ ತನಕ ನಿಲ್ಲಬೇಕು. ಅದು ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾದು ನೋಡಬೇಕು. ಖಂಡಿತ ಇಂಥ ಹೋರಾಟಗಳನ್ನ ಎಲ್ಲರೂ ಬೆಂಬಲಿಸಬೇಕು, ಈ ಥರದ ಹೋರಾಟಗಳನ್ನ. ಬದಲಾವಣೆ ಒಂದು ಅಲ್ಲಿ ನೀಟ್ನ ಹೋರಾಟದ ಬದಲಾವಣೆ.